ಇದ್ಯಾಕೋ ಲೊಕೇಶನ್ ಬಂತಪ್ಪ. ಲೊಕೇಶನ್ ಬಂತ? ಕೊನೆಗೂ ಮನೆ ಕರ್ಕೊ ಬಂದ್ಬಿಟ್ಟೇನೋ. ಏನು ಮನೆ 4 ಫ್ಲೋರ್ ಇದೆ, ಮದ್ವೆ ಆದ್ಮೇಲೆ 2 ಫ್ಲೋರ್ ಅಲ್ಲಿ ನಾನೇ ಇರ್ತೀನಿ. ಅಪ್ಪ ನಾನು ಗ್ರೌಂಡ್ ಫ್ಲೋರ್. ಕ್ಯಾಪ ಎಲ್ಲ ಸೇರ್ ತೊಡ್ಬಿಡ್ತೀನಿ. ಲೈ ನಂದು 650 ರೂಪಾಯಿ ಕೊಡು ಮೊದ್ಲು. ಲೈ ಹೊರಡ್ಬೇಕಾದ್ರೆ ಎಲ್ರು ಒಟ್ಟಿಗೆ ಹೊರಡ್ಬೇಕು, ಒಟ್ಟಿಗೆ ಸೇರ್ಸ್ಕೊಡ್ತೀನಿ. ಸೇರ್ಸ್ಕೊಡೋದು ಈ ನನ್ ಮಗನ್ ಕರ್ಕ ಬಂದ್ರೆ ನೀನ್ 4 ಸೇರ್ಸ್ಕೊಡ್ತೀನಿ. ಬನ್ನಿ ಹೋಗೋಣ ಬನ್ನಿ. ಎಳ್ನೀರ್ ಅಂಗಡಿ ಹತ್ರ ಮಾತಾಡ್ತಾ ದೇವ್ಪುಟ್ಟೆ. ಅಯ್ಯೋ ನಿನ್ನ ನಾವೇನ್ ಕ್ಯಾನ್ಸರ್ ಪೇಷಂಟ್ ನೋಡಕ್ ಹೋಗ್ತಾ ಇದೀವ? ಮುಚ್ಕೊಂಡು ಒಳಗಡೆ. ಸಾರಿ ಒಂದ್ ನಿಮಿಷ ನೀನು ಏನೇನೋ ಮಾತಾಡಿ ಈ ಸಂಬಂಧನು ಹಾಳು ಮಾಡಬೇಡ. ಮೊನ್ನೆ ಮಾಡ್ದಲ್ಲ ಹಂಗೆ. ನೀನೇನಂದೆ? ಏನಂದೆ? ಅಪ್ಪ ಯಾರಿಗೇನೆ ಕೇಳಿದ್ರು ನನ್ ಮಗ ಹಂಗಲ್ಲ ಅಂತ ಹೇಳುವಂದೆ ತಾನೆ. ಅದಕ್ಕೆ ನಿಮ್ ಮಗ ಒರ್ಜಿನ ಅಂತ ಕೇಳಿದ್ರೆ ಅವ್ನ ಹಂಗಲ್ಲ ಅಂತ ಹೇಳ್ಬಿಡದ? ಅಪ್ಪ ಹಿಂಗ್ ಗೊತ್ತಪ್ಪ. ಬಂದೆ. ನಮಸ್ಕಾರ 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 ನಮಸ್ಕಾರ. 1 ನಿಮಿಷ. ವರದಕ್ಷಿಣೆ ಬೇಡ ಅನ್ನೋದಾದ್ರೆ ನೀವು ಚಪ್ಪಲಿ ಬಿಟ್ಟು ಒಳಗ್ ಬನ್ನಿ. ಬೇಕು ಅನ್ನೋದಾದ್ರೆ ನಾನು ಚಪ್ಪಲಿ ಎತ್ಕೊಂಡು ಆಚೆ ಬರ್ತೀನಿ. ಅಯ್ಯೋ ಇದ್ರ ಅವಶ್ಯಕತೆ ಇಲ್ಲ ಸರ್, ಸುಮ್ನೆ ಹಾಕ ಬಂದಿರೋದು ಅಲ್ವಾ? ಚಪ್ಪಲಿ ಬಿಚ್ಚಿ ಅವ್ರ ಎತ್ಕೊ ಬರತ್ತ. ಬನ್ನಿ ಬನ್ನಿ, ಬಡವ್ರ ಮನೆಗೆ ಭಾಗ್ಯ ಬಂದಂಗ ಆಯ್ತು. ಇದು ಅಡ್ರೆಸ್ ಹುಡ್ಕೋದೇನು ತೊಂದ್ರೆ ಆಗ್ಲಿಲ್ಲ ತಾನೇ? ನಮ್ಮ ಏರಿಯಾದಲ್ಲಿ ನಾಯಿಗಳ ಕಾಟ ಸ್ವಲ್ಪ ಜಾಸ್ತಿ. ಏನ್ರಿ ಇದು? ಫೋಟೋದಲ್ಲಿ ಹುಡುಗ ಒಳ್ಳೆ ಹಿಂದಿ ಹೀರೋ ತರ ಇದ್ದ, ಎದುರುಗಡೆ ಒಳ್ಳೆ ಹಂದಿ ತರ ಇದ್ದಾನಲ್ರಿ. ನೋಡಿ ಇವರು ಹುಡುಗನಪ್ಪ ಕಣೆ, ಹುಡುಗ ಹಿಂದೆ ಇದಾನ ನೋಡು. ಮನೆ ಸಖತ್ತಾಗಿದೆ, ಹುಡುಗಿಗ್ ತಂಗಿ ಇದ್ದಾಳ ನೋಡ್ಬೇಕು. ಏನು ಅವನು ಹುಡುಗನ? ಅವನಲ್ಲ ಕಣೆ, ಮತ್ತೆ ಅವನ ಹಿಂದೆ ಸೂಟು ಬೂಟ್ ಮತ್ತೆ ಅದು ಏನ್ ತಗೋತೀರಿ? ಏನೂ ಬೇಡ ಅಂದ್ರೆ ನಿಮಗ್ ಬೇಜಾರು, ಬೇಕು ಅನ್ನಕ್ಕೆ ನಮಗ್ ಮುಜ್ಗರ. ನೋಡಿ, ಮುಜುಗರ ಪಡ್ಕೊಂಡ್ರೆ ಹೊಟ್ಟೆ ತುಂಬುತ್ತೀಯೇ? ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಏನ್ ಬೇಕು ಅಂತ ಕೇಳಿ. ಏನಿಲ್ಲ, ಈ ಕ್ಯಾರೆಟ್ ಇದೆಯಲ್ಲ ಇದನ್ನ ಸಣ್ಣದಾಗಿ ತುರ್ದ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟಿಟ್ಟು ಆಮೇಲೆ ಒಂದು ಪಾತ್ರದಲ್ಲಿ ಸಕ್ಕರೆ ಪಕ್ಕ ಮಾಡಿ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಹೆಚ್ಚಿಗೆ ಹಾಕ್ಬಿಟ್ಟು ಈ ಕ್ಯಾರೆಟ್ ಅನ್ನ ಸಕ್ಕರೆ ಪಕ್ಕ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಲೀಟರ್ ಹಾಲು ಹಾಕಿ ಕೊತಕತ ಅಂತ ಕುದಿಸಿ ಕೊಟ್ಬಿಟ್ರೆ ಅಷ್ಟು ಸಾಕು ನೋಡಿ. ಅಯ್ಯೋ, ಇಷ್ಟಕ್ಕೆಲ್ಲ ಮುಜುಗರ ಪಡ್ಕೊಂಡ್ರೆ ಆಗತ್ತೀಯೇ? ನೀ ಒಳ್ಳೆ ಲೇ ಇವಳೆ, ಒಂಚೂರು ಉಪ್ಪಿಟ್ಟು ಮಾಡ್ಕೊಂಡ್ ಬಾರೆ. ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ನಿಂಗೆ. ಕ್ಯಾರೆಟ್ ನ ತುರಿದ್ಬಿಟ್ಟು ಗೆಣಸನ್ನ ತರದ್ಬಿಟ್ಟು ಉಪ್ಪಿಟ್ಟು ಮಾಡಿ ತಂದು ಹಾಕಿ ಅಂತ ತಂದು ಹಾಕ್ತಾರೆ. ಶನಿ ನಿನ್ ಮುಖ ನೋಡ್ತಿದಂಗೆ ನೀವು ಉಪ್ಪಿಟ್ಟು ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಮಾಡಕ್ಕಾಗಲ್ಲ ಅಂದ್ಮೇಲೆ ಯಾಕೋ ಕೇಳ್ಬೇಕಾಗಿತ್ತು? ಮಾತಾಡ್ಬೇಡು ಅಲ್ವೋ, ನಮ್ ಮೆನುನಲ್ಲಿ ಇರೋದು ಅವ್ರ ಮನೇಲಿ ಇಲ್ಲ ಅಂತ ನಿಮ್ಗೆ ಹೆಂಗೋ ಗೊತ್ತಾಗ್ಬೇಕು? ತಪ್ಪು ತಿಳ್ಕೊಬೇಡಿ. ಅದೇನಂದ್ರೆ ಹುಡುಗಿನ ನೋಡೋಕೆ ಅಂತ ಬಂದು ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಹಾಗೆ ಹೇಳ್ದೆ ಅಷ್ಟೇ. ದಯವಿಟ್ಟು ನಿಮ್ ಮನ್ಸಿಗೆ ಖೇದ ಉಂಟು ಮಾಡ್ಕೋಬೇಡಿ. ಬೇಕಿದ್ರೆ ನಮ್ ಹೆಂಡತಿ 1 ಅರ್ಧ ಗಂಟೆ ಬರ್ತಾಳೆ, ಉಪ್ಪಿಟ್ಟು ಮಾಡ್ಕೊಂಡು ಬರ್ತಾಳೆ. ಹೊಟ್ಟೆ ತುಂಬಾ ತಿಂದು ಹೋಗಿ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ಅಂದಂಗೆ ಹುಡುಗ ಏನ್ ಮಾಡ್ಕೊಂಡಿದ್ದಾರೆ ಸರ್? ಒಂದ್ ಕಂಪ್ನಿಲಿ MD ಆಗಿದಾರಾ? ಹೇಳದ್ನ ಕೆಲ್ಸ ಮಾಡ್ಕೊಂಡಿದ್ದೆ, ಹುಡುಗಿರ್ ಜಾಸ್ತಿ ಇದಾರೆ ಅಂತ ಬಿಟ್ಬಿಟ್ಟೆ. ಅಯ್ಯೋ, ಹುಡುಗಿರು ಇದ್ರೆ ನೀವು ಕೆಲಸ ಮಾಡಲ್ವಾ? ಅಯ್ಯೋ, ಹುಡುಗಿರಿದ್ದಾರೆ ಕೆಲಸ ಮಾಡಲ್ಲ ಅಂತಾನೆ ತೆಗ್ದಾಕ್ಬಿಟ್ರಿ ಸರ್. ಹುಡುಗ ಬೇರೆ ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಸರ್? ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು 50 ಹಸ ಕಟ್ಟಣ ಅನ್ಕೊಂಡಿದೀನಿ ಸರ್. ಲೋನಲ್ಲಿ ಹಸು ತಗೊಂಡ್ಮೇಲೆ ಹೆಂಗ್ ಕಟ್ತೀರಾ? ಅಯ್ಯ, 50 ಹಸ ತಗೊಂಡ್ಮೇಲೆ ಆಗ ಕೊಟ್ಟಿರ್ತಾರಲ್ಲ ಸರ್, ಅದ್ರೆಲ್ಲ ಕಟ್ಟಾಕ್ತೀನಿ. ನಾನ್ ಕೇಳಿದ್ದು ಲೋನ್ ಅನ್ನ ಹೇಗ್ ಕಟ್ತೀರಾ ಅಂತ. ಸರ್, ತಿಂಗಳ 1 ಹಸ ಮರ ಹಾಕ್ಬಿಟ್ಟಾದ್ರೂ ಕಟ್ತೀನಿ ಸರ್. ಹಾಳಾಗ್ ಹೋಗ್ಲಿ, ಬೇರೆ ಇನ್ನೆಲ್ಲೋ ಹುಡುಗಿ ನೋಡಕ್ ಹೋಗ್ಲಿಲ್ವಾ? ನೋಡಿದ್ವಿ, ಬನಶಂಕರಲ್ಲಿ ಬಾನು ನೋಡಿದ್ವಿ, ಅವ್ಳ ಬೆನ್ ಗೂನು ಅಂತ ಫ್ಯಾಮಿಲಿ ಅವ್ರು ಹೇಳುದು ಅಂತ ಬಿಟ್ಬಿಟ್ವಿ. ಸಿದ್ದಾಪುರದಲ್ಲಿ ಸಿತಾರ ನೋಡಿದ್ವಿ, ಅವಳು ಅವತಾರ ನೋಡಿಯೇ ಸಾಕಾಗೋಯ್ತು. ಅಯ್ಯೋ, JP ನಗರದಲ್ಲಿ ಜ್ಯೋತಿ ನೋಡಿದ್ವಿ, ಒಳ್ಳೆ ಕೋತಿ ಇದ್ದಂಗಿದ್ದು ಅಂತ ಬಿಟ್ಬಿಟ್ವಿ. ನಾಗರಬಾವಿಲಿ ನಾಗರತ್ನ, ಶಿರಾದಲ್ಲಿ ಶಿಲ್ಪ. ಕೇಳ್ತಿದ್ದೀರಾ? ಲಂಡನ್ ಅಲ್ಲಿ ಲಾರಾ ನೋಡಿದ್ವಿ. ಅವ್ನು ನಿಮ್ಗೆ ಕಾಣಿಸಿದ್ನಾ? ಯಾರು? ಬ್ರೇನ್ ಲಾರಾ. ಲಾರ ನೋಡಿದ್ವಿ ಸರ್, ಅವಳು ಬಾರ ಅಂತ ಬಿಟ್ಬಿಟ್ಟೆ ಸರ್.
ನಂಗೆ ಥಾಯ್ಲೆಂಡ್ ನಲ್ಲಿ ಒಂದು ಹುಡುಗಿ ನೋಡಿದ್ದೆ ಸರ್. ಇನ್ನೇನು ಮದುವೆ ಫಿಕ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಮತ್ತೆ ಯಾಕೆ ಮದ್ವೆ ಆಗ್ಲಿಲ್ಲ? ಅವಳು ಆಲ್ರೆಡಿ ತಾಯಿ ಆಗಿದ್ದಾಳೆ ಸರ್, ಮತ್ತೆ ಯಾಕಾಗ್ಲಿ? ಆಕ್ಚುಲಿ ನೀವು ದೇವನಹಳ್ಳಿಲಿ ದೇವಕಿ ನೋಡ್ರೆ ಚಾನ್ಸ್ ಇಲ್ಲ ಬಿಡಿ. ಯಾಕೆ? ಯಾಕಂದ್ರೆ ಅವಳು ನನ್ನ ಹೆಂಡತಿ. ಕೂತ್ಕೊಳ್ಳ. ಅಂದಂಗೆ ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಸರ್? ನಾನು, ನನ್ನ ಹೆಂಡತಿ, ನನ್ನ ಇಬ್ರು ಮಕ್ಕಳು, ಜೊತೆಗೆ ನನ್ನ ಹೆಂಡತಿ ತಮ್ಮ. ಓ, ಹುಡುಗಿ ಕರ್ಸಿ. ಓಹೋ, ಬಹಳ ಆತ್ರ ಅನ್ಸುತ್ತೆ. ಒಳ್ಳೇದು. ಅಮ್ಮ ರಚಿತಾ, ಚೂರು ಕಾಫಿ ತಗೊಂಡ್ ಬಾ ಅಮ್ಮ. ಬಂದು ಬಿಡ್ತಾಳೆ. 36, 24, 36. ನೀನ್ ಅಕ್ಕನ್ ಲೇ ತರ ಇದ್ದಾಳೆ. ಅವಳಿಗೆ ಏನು ಹೇಳ್ತಾ ಇದೀಯಾ? ಲೇ, ನಾನು ಹೇಳಿದ್ದು ಗೂಗಲ್ ಪೇ ಪಾಸ್ವರ್ಡ್ ಕಣೋ. ಓ, ನೀನೇನ್ ಅನ್ಕಂಡೆ? ನಾನು ಅದೇ ಅನ್ಕಂಡೆ. ಅಲ್ಲಿ ಕೊಡಮ್ಮ ಮೊದ್ಲು. ಥ್ಯಾಂಕ್ ಯು. ಅವ್ರಿಗೆ ಬೇಡ, ಅವ್ರಿಗೆ ಶುಗರ್ ಇದೆ. ಇರ್ಲಿ ಬಾಮ್ಮ. ಎಲ್ಲ ಬೋಸುಡಿಕೆ. ಕೂತ್ಕೊಮ್ಮ. ಇವಳೆ ನನ್ ದೊಡ್ಡ ಮಗಳು ರಚಿತಾ ಅಂತ. ನನ್ ಚಿಕ್ಕ ಮಗಳು ಕಾಲೇಜ್ಗೆ ಹೋಗಿದ್ದಾಳೆ, ಉಚಿತ ಅಂತ. ಉಚಿತ ಅಂತಾನ? ನಾನು ದುಬೈಲಿ 2 ವರ್ಷ ಕೆಲಸದಲ್ಲಿದ್ದೆ, ಅವಾಗ ಹುಟ್ಟಿದ್ದು. ನೀವು ದುಬೈಯಲ್ಲಿದ್ದ ಕುಡ್ದವಳು ಉಚಿತ. ನಿಮ್ದು ಅಲ್ಲ ಅಂದ್ಮೇಲೆ ಉಚಿತ ಅಂತಾನೆ ಇಟ್ಕೊಬೇಕು. 2ನೇ ಮಗಳ ಹೆಸರು ನನ್ನ ಹೆಂಡತಿ ಇಟ್ಟಿದ್ದು. ಹೋಗ್ರಿ ನೀವು. ಪಾಪ ಪ್ರಜ್ಞೆ. ಅಂದಂಗೆ ಆಂಟಿ ತಮ್ಮ ಯಾರೋ ಒಬ್ರು ಇದ್ದಾರೆ ಅಂತಂದ್ರು. ಇನ್ನೆಲ್ಲಪ್ಪ, 2 ವರ್ಷದಿಂದೇನೆ ಬೆಡ್ರೂಮ್ ಫ್ಯಾನ್ಗೆ ನ್ಯಾಣ ಹಾಕೊಂಡು ನೆಗರು ಕಂಡ್ಬಿಟ್ಟ. ಅಯ್ಯೋಯ್ಯೋ, ಆಮೇಲೆ ಆಮೇಲೆ 2 ವರ್ಷದಿಂದ ಫ್ಯಾನೇ ಇಲ್ಲದೆ ಮಲಗ್ತಾ ಇದೀವಿ. ನೋಡ್ತೇನಪ್ಪ, ಒಂದ್ ಪ್ರಾಣಕ್ಕಿಂತ ನನ್ನ ಮಕ್ಕಳಿಗೆ ಫ್ಯಾನೇ ಹೆಚ್ಚಾಗೋಯ್ತು. ಮನೆಗೆ ನನ್ನನ್ನು ಕರ್ಕೊಂಡ್ ಬಂದಿದ್ದೀನಿ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ಅಂದ ಹಾಗೆ ಮಗಳೇನು ಓದ್ಕೊಂಡಿದ್ದಾಳೆ? ನಮ್ಮ ಮಗಳು 4 ವರ್ಷದಿಂದ ಲಾ ಓದ್ತಾ ಇದ್ದಾಳೆ. ಏನೋ 4 ವರ್ಷದಿಂದ ಬರೀ ಲಾ ಅಕ್ಷರನೇ ಓದ್ಕೊಂಡಿದ್ದಾಳ? ಅಪ್ಪ, ಇವಾಗ ಯಾರ ಲಾ ಓದ್ಕೊಂಡೋಳೆ ಮದುವೆ ಆದ್ಮೇಲೆ ಶಾ ಹಾಳ ಹೇಳ್ಕೊಡ್ತೀನಿ. ಲಾ ಅಂತಂದ್ರೆ ಲಾಯರ್ ಓದ್ಕೊಂಡವಳೆ ಅಂತ. ಅಪ್ಪ, ನೀವು 4ನೇ ಕ್ಲಾಸ್ ಅಷ್ಟೇ ಓದಿರೋದಾ? ನಿಂಗೆ ಗೊತ್ತಾಯ್ತು? ನಮ್ಮ ಅಕ್ಕ ನೋಡಿದ ತಕ್ಷಣ ಗೆಸ್ ಮಾಡಿದೆ ನೀನ್ 4ನೇ ಕ್ಲಾಸ್ ಓದಿರೋದಂತ. ಅಂದಂಗೆ ವರದಕ್ಷಿಣೆ ಕೊಡೋಣ ಬಿಡಪ್ಪ, ವರದಕ್ಷಿಣೆ ನಿಮ್ಗಲ್ದೆ ಯಾರು ಕೊಡ್ತೀನಿ? ಇಲ್ಲ, 1 ಕಿಲೋಮೀಟರ್ ದೂರದಲ್ಲಿ ನಮ್ ತೋಟ ಇದೆ. ಓ, ನಿಮ್ದೇ ತೋಟ ಇದೆಯಾ? ಅದ ಹೆಸರೇ ನಮ್ ತೋಟ, ನಮ್ದಲ್ಲ, ಬೇರೆಯವ್ರದು. ಆ ತೋಟದಿಂದ 2 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ 1.5 ಎಕರೆ ಜಾಗ ಇದೆ. ಅಯ್ಯೋ, ಅದನ್ನೇ ಕೊಡಿ. 7-8 ವರ್ಷದಿಂದ ನಾವೆಲ್ಲಿ ಕಾಲ್ ಹಾಕಿಲ್ಲ. ಯಾಕೆ? ಮಾರ್ಬಿಟ್ವಲ್ಲ. ಕಾಲ್ ಹಾಕಿ ನೋಡಿ, ಮೆಟ್ ಹರಿ ಅಂಗಡಿ ಹೊಡಿತಾರೆ. ಓ, ಬೇರೆ ಏನಿದೆ ಸರ್? ಚಿಕನ್ ಅಂಗಡಿ ಇತ್ತು, ಅದನ್ನೇ ಕೊಡಿ. ಕೊಟ್ಬಿಟ್ವಲ್ಲ. ಯಾರಿಗೆ? ಮಗಳ ಎಜುಕೇಶನ್ ಲೋನ್ಗೆ. ಮತ್ತೆ ಬೇರೆ ಏನ್ ಕೊಡ್ತೀರಾ ಸರ್? ಈ ಚಿಕನ್ ತರದಿದ್ವಲ್ಲ ಪುಕ್ಕ, 2 ಮೂಟೆ ಇದೆ. ಬೇಡ ಸರ್. ಕೊಟ್ಬಿಟ್ಟೆ. ಅದ್ನೂ ಯಾರಿಗೆ? ಶಟಲ್ ಕಾಕ್ ಕಂಪ್ನಿಗೆ. ಸರ್, ಏನು ಬೇಡ, ನಿಮ್ ಹುಡುಗಿ ಕೊಡಿ ಸರ್. ಅಂದ್ಹಾಗೆ ಡಾನ್ಸ್ ಮಾಡ್ತೇನಮ್ಮ? ನನಗೆ ಡಾನ್ಸ್ ಎಲ್ಲ ಬರಲ್ಲ, ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಲಿಪ್ಸಿಂಗ್ ಸಖತ್ತಾಗಿ ಮಾಡ್ತೀನಿ. ಅಂದ್ಹಂಗೆ ನಿಮ್ ಹುಡುಗಂಗ್ ಡ್ಯಾನ್ಸ್ ಬರುತ್ತಾ? ಹಲೋ, ಮುಂಬೈಯಲ್ಲಿ ಒಂದ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ನನ್ನನ್ನು ಕರೆದಿದ್ರು ಸರ್. ಸೋಲೋ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರು. ಅಲ್ಲ ರೀ, ಇಲ್ಲಿಂದ ಖರ್ಚು ಮಾಡ್ಕೊಂಡು ಅಲ್ಲೋಗಿ ಸೋಲಕ್ಕೆ ಏನಕ್ಕೆ ಹೋಗ್ಬೇಕು ಅಂತ ನಾವು ಹೋಗ್ಲಿಲ್ಲ. ನನ್ ಮಗನ್ಗೆ ಯಾವಾಗ್ಲೂ ಗೆದ್ದೆ ಅಭ್ಯಾಸ. ಏ ಅಪ್ಪ, ಏಯ್ ಬಾಬಣ್ಣ ಇರಲ್ಲ. ಸೋಲೋ ಪರ್ಫಾರ್ಮೆನ್ಸ್ ಅಂದ್ರ ಒಬ್ನ ಮಾಡ್ಬೇಕು ಅಂತ. ತಿಕ್ಕಲ್ ನನ್ ಮಕ್ಳು ಸವಾಸ ಆತಲ್ಲ, ಬಿಲ್ ಕೊಡ್ರ ನಾ ಹೊಕ್ಕೆ ಹತ್ಲಾಗ ಸೇರ್ಸ್ಕೊಡ್ತೀನಿ ಕಣ. ನಂಗೆ ಗೊತ್ತೇ ಇಲ್ಲ ನೋಡಿ ಇದೆಲ್ಲ. ಓಕೆ, ಅಂದಂಗೆ ನಿಮ್ಗೆ ಆಡಕ್ ಬರುತ್ತಾ? ಕಮನ್ ಕಮನ್ ಕಮನ್. ನಾನು ಕರ್ನಾಟಕ ಸಂಗೀತಕ್ಕೆ ಹೋಗಿದ್ದೆ, 10 ವರ್ಷದ ಕಂಟು ಕಾಲು ಕಂಟ ಕಾಲ ಎತ್ಕೊಳ್ಳೋದು ಗ್ರೇಟ್. ಅಂದಂಗೆ ನಿಮ್ಗೆ ನಮ್ ಸಂಬಂಧ ಇಷ್ಟ ಆಯ್ತು ಅಂತನ್ನಿ. ಅಪ್ಪ, ನನಗೆ ಈ ಸಂಬಂಧ ಒಂದ್ ಚೂರು ಇಷ್ಟ ಆಗ್ಲಿಲ್ಲ, ನಾ ಹೊಕ್ಕೆ. ನಿಮ್ಮಿಬ್ರಿಗೂ ಓಕೆ, ನಿಮ್ ಚಿಕ್ಕ ಮಗಂಗೆ ಯಾಕೆ ಒಪ್ಪಿಗೆ ಇಲ್ಲ? ಯಾರ್ ಸರ್ ಚಿಕ್ಕ ಮಗ? ಇವ್ನು ಡ್ರೈವರ್ ಸರ್. ಇವನು ಮಗನ್ನೇ ಡ್ರೈವರ್ ಮಾಡ್ಕೊಬಿಟ್ರಾ? ಮೆಟ್ಟು ತಗೊಂಡ್ ಹೊಡೆದಾಕ್ಬಿಡ್ತೀನಿ ಸರ್ ಇವ್ನಿಗೆ. ನಾನು ರೊಕ್ಕ ಕೊಳ್ಳೆ ಓಕೆ. ಸುಮ್ನೆ